ಹಲೋ ಅಮ್ಮ, ಎಲ್ಲಿದ್ದೀರಾ ನೀವಿಬ್ರು? ಏನ್ ನಡೀತಾ ಇದೆ? ರಿಷಿಗ್ ಫೋನ್ ಮಾಡಿದ್ರೆ ಅವನು ಫೋನ್ ಪಿಕ್ ಮಾಡ್ತಿಲ್ಲ. ಅಲ್ಲ, ಎಲ್ಲಾದ್ರೂ ಹೊರಗೆ ಹೋಗುವಾಗ ಎಲ್ಲಿ ಹೋಗ್ತಿದ್ದೀರಾ, ಏನು ಎತ್ತ ಏನಾದ್ರೂ ಹೇಳಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ನಿಮ್ಮಿಬ್ರಿಗೂ ಮನೆ ನೆನಪಾದ್ರೂ ಇದೆಯಾ ಇಲ್ವಾ? ಅಮ್ಮ 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 ಕಾಮ್ ಡೌನ್. ಯಾಕೆ ಹೀಗೆ ಉಸಿರು ಹಿಡಿದು ಮಾತಾಡ್ತಾ ಇದ್ದೀರಾ? ರಿಲ್ಯಾಕ್ಸ್. ನೀವಿಬ್ರು ನನ್ನ ಪೇಷನ್ಸ್ ನ ಟೆಸ್ಟ್ ಮಾಡ್ತಿದ್ದೀರಾ. ಎಲ್ಲವನು ಕೊಡೋ ಅವನಿಗೆ ಫೋನು. ಹಲೋ, ಏನಾದ್ರೂ ಮಾತಾಡಿ ರಚನಾ. ರಿಷಿಗ್ ಫೋನ್ ಮಾಡಿದ್ರೆ ರಿಂಗ್ ಆಗ್ತಿದೆ, ಪಿಕ್ ಮಾಡ್ತಿಲ್ಲ. ಇದನ್ನ ಅವ್ನು ನಿನ್ ಜೊತೆ? ಅಮ್ಮ, ಅಣ್ಣನ್ ಫೋನು ಸೈಲೆಂಟ್ ಅಲ್ಲಿ ಇದೆ. ನಾನು ಇಷ್ಟು ಟೆನ್ಷನ್ ಅಲ್ಲಿ ಮಾತಾಡ್ತಾ ಇದ್ದೀನಿ, ನೀನ್ ಆರಾಮಾಗಿ ಉತ್ತರ ಕೊಡ್ತಾ ಇದೆಯಲ್ಲ. ಅಮ್ಮ, ಇನ್ ಯಾಕೆ ಟೆನ್ಷನ್ ಹೇಳಿ, ಇಬ್ರು ಒಂದಾದ್ರಲ್ಲ. ಯಾರಿಬ್ರು? ಅಮ್ಮ, ಕಮ್ಲಿ ಸಿಕ್ಬಿಟ್ಲು. ಅಣ್ಣ ಇನ್ಮೇಲೆ ಫುಲ್ ಖುಷಿಯಾಗಿರ್ತಾನೆ. ಸೊ ಯು ಡೋಂಟ್ ವರಿ ಅಬೌಟ್ ಹಿಮ್. ವಾಟ್? ಏನ್ ಹೇಳ್ತಿದ್ಯಾ ರಚನಾ? ನನ್ನ ಹತ್ರ ತಮಾಷೆ ಮಾಡ್ತಿದ್ಯಾ? ಅಯ್ಯೋ ಅಮ್ಮ, ಈ ವಿಷಯದಲ್ಲಿ ನಾನು ತಮಾಷೆ ಮಾಡ್ತೀನಾ? ನಿಜವಾಗ್ಲೂ ಕಮ್ಲಿ ಸಿಕ್ಬಿಟ್ಲು. ಅಣ್ಣ ಅನಿಕನ್ನ ಒಳಗ್ ಹಾಕ್ಸಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದ. ಅಷ್ಟರಲ್ಲಿ ಕಮ್ಲಿ ಬಂದ್ಬಿಟ್ಲು. ನೋ, ಸುಳ್ಳು ಹೇಳ್ಬೇಡ. ಅಲ್ಲಿ ಏನ್ ನಡೀತಿದೆ ಅಂತ ಹೇಳು ರಚನಾ. ಹಲೋ ರಚನಾ, ಏನಾಯ್ತಮ್ಮ? ಇದಪ್ಪ ನಡೆದಿದ್ದು. ಹೌದಾ, ಒಳ್ಳೇದಾಯ್ತಮ್ಮ. ಗುಡ್ ನ್ಯೂಸ್. ಸರಿಯಪ್ಪ, ಬಾಯ್. ಓಕೆ ಮಗಳೇ, ಬಾಯ್. ದೇವ್ರೆ, ನನ್ ಕಮಲಿ ಸಿಕ್ಕಿದ್ರೆ ನಿನಗ್ ತುಪ್ಪ ದೀಪ ಹಚ್ತೀನಿ ಅಂತ ಹರಕೆ ಹೊತ್ತಿದ್ದೆ. ನನಗ್ ನನ್ ಕಮಲಿ ಸಿಕ್ಬಿಟ್ಲು. ಅಜ್ಜಿ, ರಿಷಿ. ಅಜ್ಜಿ, ಕಮ್ಲಿ ಅವ್ರಿಗೆ ಮೊದ್ಲಿಂದ ಯಾವ್ದು ನೆನಪಿಲ್ಲ. ಅದು ಅಲ್ಲದೆ ಇವ್ರ ಬಿಹೇವಿಯರ್ ಅಲ್ಲಿ ತೀರಾ ಚೇಂಜಸ್ ಇದೆ. ಯೋಚನೆ ಮಾಡ್ಬೇಡಪ್ಪ, ಎಲ್ಲಾನು ಒಳ್ಳೇದಾಗತ್ತೆ. ಆ ದೇವರಿದಾನಲ್ಲ, ಅವನೇ ದಾರಿ ತೋರಿಸ್ತಾನೆ. ಯೋಚನೆ ಮಾಡ್ಬೇಡ. ಊರ್ಮಿಳಾ, ಬಾಮ್ಮ. ನೀನೇ ದೃಷ್ಟಿ ತೆಗಿ. ನಿಲ್ಸಿ. ಹಿಂಗ ದೃಷ್ಟಿ ತೆಗೆದು ತೋರಿಸಿಲ್ವಲ್ಲ ಮೇಡಮ್? ಎಲ್ಲಿ ಕೊಡಿ, ನಾನು ತೋರಿಸ್ತೀನಿ. ಹಿಂಗೆ 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 ಮುಂದೆ ಬಂದು ತಗೊಳ್ಳಿ, ಹಿಂಗ್ ತೆಗಿರಿ. ತೆಗೀರಿ.
ಹಿಂಗೆ 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 ನಾನು ವೆರಿ ಗುಡ್ ಸೂಪರ್ ಆಗಿ ಕಲ್ತ್ಕೊಂಡ್ರಿ. ಹೋಗಿ ಇದನ್ನ ತಗೊಂಡೋಗಿ ಬೆಂಕಿಗೆ ಹಾಕ್ಬಿಟ್ಟು ಬನ್ನಿ. ಎಲ್ಲ ಮರೆತರೆ ವಿಚಿತ್ರವಾಗಿ ನಡ್ಕೋತಾರ, ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ವಲ್ಲ. ಸರ್, ನಮ್ಮೂರ್ನಾಗೆಲ್ಲ ಹಿಂಗೆ ದೃಷ್ಟಿ ತೆಗಿಯೋದು. ತಾರಾ, ಇಂಥ ಗುಡ್ ನ್ಯೂಸ್ ಕೇಳಿದ್ಮೇಲೂ ಯಾಕೆ ಇಷ್ಟೊಂದು ಸಪ್ಕಿದ್ಯಾ? ವಾವ್, ಅಂತೂ ನಮ್ಮ ಮನೆ ಸೊಸೆ ವಾಪಸ್ ಬಂದಿದ್ದಾಳೆ. ಇದಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದ್ವಿ. ಬಾ, ಹೋಗಿ ಮೊದಲು ಮಾತಾಡ್ಸ್ಕೊಂಬರೋಣ. ರಮೇಶ್, ಅವಳೇನೋ ಹೇಳ್ತಾಳೆ ಅಂದ್ರೆ ನೀವು ಅದನ್ನ ನಂಬ್ತಾ ಇದ್ದೀರಾ? ಹುಡುಗಾಟಕ್ಕೆ ಒಂದು ಇತಿ ಮಿತಿ ಅನ್ನೋದೇ ಇಲ್ವಾ? ಇದ್ರಲ್ಲಿ ಹುಡುಗಾಟ ಆಡೋಂಥದ್ದೇನಿದೆ? ಅಲ್ಲ, ಇಂಥ ಸೀರಿಯಸ್ ವಿಷಯದಲ್ಲಿ ರಚನಾ ಸುಳ್ಳು ಹೇಳ್ತಾಳ? ನೋ, ಅವಳು ಹೇಳಿದ್ ನಿಜ. ಬಾಮ್ಮ, ಬೇಗ ಹೋಗೋಣ ಬಾ. ವೇಟ್ ರಮೇಶ್, ನಾನು ಅನಿಕಾಗ್ ಫೋನ್ ಮಾಡಿ ತಿಳ್ಕೊತೀನಿ. ಫೋನ್ ಕೊಡಿ. ಎಂತಾರ ಇದು? ಅಲ್ಲ, ನಮ್ಮ ಮಗಳು ರಚನಾ ಮಾತ್ಕಿಂತ ನಿಮಗೆ ಅನಿಕಾ ಮಾತಲ್ಲೇ ನಂಬಿಕೆನಾ? ಯಾ ಆಂಟಿ? ನಾನು ಕೇಳಿದ್ ನಿಜನಾ? ಕಮಲಿ ವಾಪಸ್ ಬಂದ್ಲಾ? ಎಸ್ ಆಂಟಿ, ಕಮಲಿ ಬಂದಿದ್ದಾಳೆ. ಅಲ್ಲ ಅನಿಕಾ, ಅದ್ ಯಾವಾಗ? ಅನಿಕಾ, ಹಲೋ. ನಾನೇ ಇಲ್ಲಿ ಸಾಯ್ತಿದ್ದೀನಿ. ಈ ತಾರಾ ಆಂಟಿಗೆ ಇನ್ಫಾರ್ಮೇಶನ್ ಬೇರೆ ಕೊಡ್ಬೇಕಂತೆ. ಬಾ. ಓಕೆನಾ ತಾರ? ಈಗ್ಲಾದ್ರೂ ನಮ್ಮ ಮಗಳು ಮಾತ್ರ ನಂಬಿಕೆ ಬಂತಾ? ಬಾ, ಮೊದಲು ಹೋಗಿ ನೋಡ್ಕೊಂಡ್ ಬರೋಣ. ಹಲೋ, ಏನಾಗಿದೆ ನಿಮ್ಮಿಬ್ಬರಿಗೆ? ಅವಳನ್ನ ಹೇಗಾದ್ರೂ ಮಾಡಿ ಮನೆಯಿಂದ ಓಡಿಸ್ಬೇಕು ಅಂತಿದ್ದವರು ಈಗ ಅವ್ರ ಹಿಂದೆ ನಾಯಿ ಮರಿಗಳ ತರ ಬಾಲ ರಾಸ್ಕೊಂಡು ಓಡಾಡ್ತಿದ್ದೀರಲ್ಲ. ಅವ್ರಿಗೆ ತಲೆ ಕೆಟ್ಟ ಹೋಗಿದೆ. ಅವಳು ಬಗ್ಗೆ ನಡೀತಿದ್ದವಳು ನನ್ನ ಹತ್ರನೇ ಹೇಗೇಗೋ ಮಾತಾಡ್ತಾಳೆ. ಮಾಮ್, ನಾನು ಹೇಳಿದ್ನಲ್ಲ, ಅವ್ರಿಗೆ ಮೆಮರಿ ಲಾಸ್ ಆಗಿದೆ. ಮೆಮರಿ ಲಾಸ್? ಹಾಗಿದ್ರೆ ಅವಳನ್ನ ಯಾವ್ದಾದ್ರು ಮೆಂಟಲ್ ಹಾಸ್ಪಿಟಲ್ಗೋ ಆಶ್ರಮಕ್ಕೋ ಸೇರಿಸಿ. ಈ ಮನೇಲಿ ಅವಳು ಇರೋದು ಬೇಡ ಬೇಡ ಬೇಡ. ನೋ 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 ಬೇಬಿ, ನಮ್ಮನೆ ಇರುವಾಗ ಅವಳು ಬೇರೆ ಎಲ್ಲೋ ಯಾಕಿರ್ಬೇಕು? ಮಾಮ್, ಇದು ನೀನೇನಾ? ಅಲ್ಲ, ಆ ಹಳ್ಳಿ ಗುಗ್ಗು ಸಪೋರ್ಟ್ ಮಾಡಿ ಮಾತಾಡ್ತಿದ್ದೀರಲ್ಲ, ಅವ್ಳು ಎಲ್ಲೋ ಬಿದ್ದವಳನ್ನ ನೀವಿಬ್ರೇ ಸೇರಿ ಕರ್ಕೊಂಡ್ ಬಂದಿದ್ದಂತೆ ವಾಪಸ್ಸು. ಯಾಕೆ ಕರ್ಕೊಂಡ್ ಬಂದ್ರಿ? ಏನಾಗಿದೆ ನಿಮ್ಗೆ ಅಂತ? ಅಲ್ಲ, ನಿಮ್ಮನೆ ಕೇಳ್ತಿರೋದು. ಏನ್ ನಡೀತಾ ಇದೆ ಇಲ್ಲಿ? ಆಂಟಿ, ಅವಳು ಹೇಗ್ ವಾಪಸ್ ಬಂದ್ಲು? ಸರಿಯಾದ ಟೈಮ್ಗೆ ಬಂದ್ರಿ. ನಾನು ಅದನ್ನೇ ಕೇಳ್ತೀನಿ. ಮಾಮ್, ಪ್ಲೀಸ್ ಹೇಳಿ, ಅವಳನ್ನ ಯಾಕೆ ಕರ್ಕೊಂಡ್ ಬಂದ್ರಿ? ಅನಿಕಾ, ಅವಳು ಮತ್ತೆ ವಾಪಸ್ ಬರಲ್ಲ ಅಂತ ಹೇಳಿದ್ದೆ. ಈಗ ನೋಡಿದ್ರೆ ನೀನೇ ಕರ್ಕೊಂಡ್ ಬಂದಿದ್ಯಾ? ವಾಟ್ಸ್ ಹ್ಯಾಪನಿಂಗ್? ಟೆಲ್ ಮೀ. ಅವಳನ್ನ ನಾವು ಕರ್ಕೊಂಡ್ ಬರ್ಲಿಲ್ಲ ಅಂದಿದ್ರೆ ನಿನ್ನ ಮಗ ನಮ್ಮನ್ನ ಜೈಲಿಗೆ ಕಳಿಸಿ ಮುದ್ದೆ ಮುರಿಸ್ತಿದ್ದ ಅಷ್ಟೇ. ಬಟ್ ಅವಳು ಎಲ್ಲಿದ್ಲು? ಮೊದ್ಲೇ ಹಳ್ಳಿ ಗುಗ್ಗು, ನೋಡಿದ್ರನೆ ರೇಗ್ತಾ ಇತ್ತು. ಇವಳು ನಮ್ ಋಷಿಗೆ ಹೆಂಡತಿ ಆಗ್ತಾಳ? ನೋ, ಋಷಿಗೆ ಹೆಂಡತಿ ಆಗೋಳು ನಾನು. ಆ ಉದ್ದೇಶದಿಂದನೇ ನಾನು ಹೀಗೆಲ್ಲ ಮಾಡ್ತಿದ್ದೀನಿ. ಒಳ್ಳೆ ಹುಚ್ಚ ಸಂತೆ ಆಗೋಗಿದೆ ಈ ಮನೆ. ನಾನಂತೂ ಇಲ್ಲಿರಲ್ಲ, ನನ್ ಮಗನ್ನೂ ಇಲ್ಲಿ ಇರಕ್ ಬಿಡಲ್ಲ. ಹಾ, ಆಪ್ಷನ್ ಇದ್ದಿದ್ರೆ ನಾನು ಇಲ್ಲಿಂದ ಹೊರಗೆ ಹೋಗ್ತಿದ್ದೆ.
ಏನ್ ನಡೀತಿದೆ ತಲೆ ಬುರ್ಡೆ ಒಂದು ಅರ್ಥ ಆಗ್ತಿಲ್ಲ. ಬೇಬಿ ಒಂದೊಂದೇ ಹಿಡಿ ಮಣ್ಣ ತಗೊಂಡು ನಮ್ ತಲೆ ಮೇಲೆ ನಾವೇ ಹಾಕೋತಾ ಇದೀವ ಬೇಬಿ. ಅಮ್ಮಮ್ಮ ಅವಳಲ್ಲಿದ್ರೆ ನಮ್ ಕತೆ ಮುಗೀತು. ತಾರಾ ಆಂಟಿ ಹತ್ರ ಏನೇನ್ ಮಾತಾಡ್ಬಿಡ್ತಾರೋ ಏನೋ. ಬನ್ನಿ ಅಮ್ಮಮ್ಮ, ನಡಿ. ಅಜಯ್, ಇವತ್ತು ಯಾವುದು ಡೈಲಿ ಇಲ್ವಾ? ಇದ್ರೆ ಹೇಳು, ಮಾಡ್ಕೊಬತ್ತೇನೆ. ಅಂಬಿ ಇಲ್ದಲೆ ನೀನ್ ಒಬ್ನೇ ಹೋಗಿ ಡೀಲ್ ಮಾಡ್ಕೊಂಡ್ ಬರ್ತೀಯಾ? ನನ್ಗೂ ಗೊತ್ತಿದೆ ಕೊಡು, ಅಂಬಿ ಇಲ್ದಲೆ ನಿನ್ ಕೈ ಕಾಲು ಆಡೋದಿಲ್ಲ ಅಂತ. ನೋಡು ಎಷ್ಟು ದುಡ್ಡಿದೆ. ಇಷ್ಟು ದುಡ್ಡ ನಾವು ಜನ್ಮದಲ್ಲಿ ನೋಡೇ ಇಲ್ಲ. ಆದ್ರೆ ನಮ್ಮ ಅಂಬಿನೇ ಇಲ್ಲ ಅಂದ್ಮೇಲೆ ಈ ದುಡ್ಡವನ್ನ ನಾವೇನ್ ಮಾಡೋಣ? ನಮ್ಮ ಅಂಬಿ ನಮ್ ಜೊತೆ ಇರ್ಬೇಕಲ್ವೇನೋ? ಜೈ, ನಿನ್ ಮೇಲೆ ಎಷ್ಟು ಕೋಪ ಬರ್ತಾ ಇದ್ ಗೊತ್ತಾ ನನ್ಗೆ? ಅಕ್ಕ ಇದ್ದಾಗ ದುಡ್ಡು ಅಂತಿದ್ದೆ, ಈಗ ಅವಳಿಲ್ಲ, ಅವಳ ಮೇಲೆ ಅಕ್ರೆ ಜಾಸ್ತಿ ಆಗೋಯ್ತಲ್ವಾ ನಿನ್ಗೆ? ನಾನ್ ದುಡ್ಡು ಅಂತಿದ್ದು ನಮ್ ಸ್ವಾರ್ಥಕ್ಕೆ ಅಂತ ಅಂದ್ಕೊಂಡ್ಯಾ? ನೀನು ನನ್ನ ಅರ್ಥ ಮಾಡ್ಕೊಡ್ಲಿಲ್ವೇನೋ? ನಾನಿವತ್ತು ನಾಳೆ ಸಾಯೋ ಮುದ್ಕಿ, ನನ್ಗೆ ಯಾಕೋಬೇಕು ದುಡ್ಡು? ನಾನಿಷ್ಟೆಲ್ಲ ಮಾಡಿದ್ದು ನಿಮ್ಗಳಿಗೋಸ್ಕರ ಕೊಡೋ, ನಿಮ್ಗಳಿಗೋಸ್ಕರ. ಹೋಗ್ಲಿ ಬಿಡು, ಪಾಪ ನನ್ ಮಗ ಎಲ್ಲೈತು, ಏನ್ ಮಾಡ್ತಾ ಇತ್ತು? ನನಗೂ ಅದೇ ಚಿಂತೆ ಆಗಿರೋದು. ನಾಳೆ ಬೇರೆ ಅಣ್ಣ ಬರ್ತಾವನೆ, ಅವನಿಗೆ ದುಡ್ಡು ತೋರಿಸ್ಬಿಟ್ಟು ಅಕ್ಕ ಇಲ್ಲ ಅಂದ್ರೆ ಸುಮ್ಮನಿರ್ತಾನ? ಮುಖದ ಮೇಲೆ ಹೊಡಿತಾನೆ. ಹೌದಿರ್ಬೋದು, ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವನ್ ಬಂದು ಅಂಬಿ ಇಲ್ಲಿಂದ ಕೇಳ್ತಾನೆ, ನಾವೇನಾರು ಇಲ್ಲ ಅಂದ್ರೆ ಪ್ರಳಯನೇ ಮಾಡ್ಬಿಡ್ತಾನಲ್ಲೋ. ದುಡ್ಡು ಕೊಟ್ಟು ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಮಜಾ ತಗೋತಿದ್ರಾ? ಇಳಿದು ಬಂದ್ರೆ ಬೇಬಿ, ಇವಳು ಗುರಾಯಿಸೋದ್ರಲ್ಲಿ ಗೊತ್ತಾಗ್ತಾ ಇದೆ, ಏನೋ ಎಡವಟ್ ಮಾಡ್ತಾಳೆ ಅನಿಸ್ತಿದೆ ನನಗೆ. ಬೇಗ ಕೆಳಗಡೆ ಹೋಗೋಣ ಬಾ ಬೇಬಿ. ಎಸ್ ಅಮ್ಮಮ್ಮ. ಅಣ್ಣ, ಕಮಲಿಗೆ ಎಲ್ಲ ನೆನ್ಪು ಬರಬೇಕು ಅಂದ್ರೆ ಅದು ನಿಂದ ಮಾತ್ರ ಸಾಧ್ಯ. ಅವಳಿಗೆ ನಿಮ್ಮ ಬಗ್ಗೆ ಹೇಳು. ನೀವಿಬ್ರು ಒಟ್ಟಿಗೆ ಸ್ಪೆಂಡ್ ಮಾಡಿದಂತಹ ಟೈಮು, ಮರೆಯೋಕ್ಕೆ ಆಗದಿರೋಂಥ ಇನ್ಸಿಡೆಂಟ್ಸು ಎಲ್ಲ ಹೇಳು. ಅವಳಿಗೆ ಯಾವುದಾದ್ರೂ ನೆನ್ಪು ಬಂದರೂ ಬರ್ಬೋದು. ಕಮಲಿ ಅವರೇ, ಮಾರಾಪುರದಲ್ಲಿ ನಡೆದಂಥ ಕಬಡ್ಡಿ ಪದ್ಯ ನೆನಪಿದ್ಯಾ? ನಿಮ್ಮ ತಾಯಿ ನಿಮ್ಮನ್ನ ಮನೇಲೆ ಕೂಡಾಕಿ ಹೊರಟೋಗಿದ್ರು. ನಾನು ನಿಮ್ಮನ್ನ ಗ್ರೌಂಡಿಗೆ ಕರ್ಕೊಂಡು ಹೋದೆ. ನೀವು ನಿಮ್ಮ ಊರು ಬಿಟ್ಟು ಬೆಂಗಳೂರಿಗೆ ಬಂದಿದ್ದು, ನಿಮ್ಗೆ ಉಳ್ಕೊಳ್ಳೋಕೆ ಜಾಗ ಇಲ್ಲದೆ ಕಾಲೇಜಲ್ಲೇ ಇದ್ರಿ. ಆ ಕಾಲೇಜಲ್ಲೇ ನಾನು ಲೆಕ್ಚರರ್ ಆಗಿದ್ದೆ. ನೀವು ಆಶ್ಚರ್ಯಪಟ್ರಿ. ಹಾ, ನಿಮ್ ಗುಣ, ನಡತೆ, ಮುಗ್ಧತೆ ಎಲ್ಲ ನಂಗೆ ಇಷ್ಟ ಆಯ್ತು. ಅದನ್ನ ನಾನು ನಿಮ್ಗೆ ಹೇಳ್ಕೊಂಡೆ ಕೂಡ. ಆದ್ರೆ ಮೊದ್ಲು ನೀವು ಯಾವ್ದಕ್ಕೂ ರೆಸ್ಪಾಂಡೇ ಮಾಡ್ಲಿಲ್ಲ. ಇವ್ನು ನನ್ನ ಹತ್ರ ಪ್ರೀತಿ ಹೇಳ್ಕೊಂಡ, ಇವನು ತಲೆ ಕೆಟ್ಟಿದ್ಯಾ?
ಇವನನ್ನ ಸರಿ ಮಾಡೋದಕ್ಕೆ ಇವ್ರನ್ನ ಈ ಮನೆ ಕರ್ಕೊಂಡ್ ಬಂದಿದಾರ. ಏನಮ್ಮ ಕಮ್ಲಿ, ನೆನ್ಪಾಯ್ತಾ ಏನಾದ್ರು? ಏನು ಇಲ್ಲ ಅಲ್ವಾ? ಸಪರೇಟ್ ಟಾಕ್ಸಿಗೆ ಮಾಡ್ತೀನಿ ನಿನಗೆ. ನೋಡು, ತಾರಾ ಅವ್ರು ಬಂದಿದ್ದಾರೆ. ಅವರು ನೆನ್ಪಿಲ್ವಾ ನಿನ್ಗೆ? ಅವ್ರ ಮನೇಲಿ ನಿನ್ಗೆ ಎಷ್ಟೊಂದು ಅವಮಾನ ಮಾಡಿದ್ರು, ಯಾವ್ದು ನೆನ್ಪಿಲ್ವಾ? ಅಯ್ಯೋ ಗುರುವೆ, ಎಲ್ಲೆಲ್ಲೋ ಸಿಕ್ಸೋರಲ್ಲ ಒಟ್ಟಿಗೆ ಇದೇ ಮನೇಲಿ ಅಟ್ಕಾಯಿಸ್ಕೋತಿದಾರಲ್ಲ. ಕಮ್ಲಿ, ನಾನ್ಯಾರು ಗೊತ್ತಾಗ್ತಿದ್ಯಮ್ಮ? ಅಪ್ಪ, ತಮಾಷೆ ಮಾಡ್ಬಿಡಿ. ಕಮ್ಲಿಗೆ ರಿಷಿ ಅಣ್ಣನೇ ಯಾರು ಅಂತ ಗೊತ್ತಿಲ್ಲ. ಅವನು ನೆನಪಿಲ್ಲ, ಆದ್ರೆ ಇವಪ್ಪ ನೆನಪವನೇ. ಇವಳೆಲ್ಲಿ ಸಿಕ್ಕದ್ಲು? ಅಯ್ಯೋ ಆಂಟಿ, ನಾನ್ ಕಮ್ಲಿಗೋಸ್ಕರನೇ ಹುಡುಕ್ತಿದ್ದೆ, ಆಗ ಸಿಕ್ಕದ್ಲು. ಹುಡುಕ್ತಿದ್ಯಾ? ಹೇಗಿದ್ಯಮ್ಮ ಕಮ್ಲಿ? ಸಖತ್ತಾಗಿದ್ದೀನಿ. ನೀನ್ ಇಲ್ದೆ ನಮ್ ಋಷಿ ಎಷ್ಟೆಲ್ಲ ಒದ್ದಾಡ್ದ ಗೊತ್ತಮ್ಮ? ಏನಿದು? ಇವಳ ವೇಷ ಭಾಷೆ ಯಾವ್ದು ಕಮಲಿ ತರಾನೇ ಇಲ್ವಲ್ಲ? ಮಾ, ನಾನೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಕಮ್ಲಿ ಅವರೇ, ಇವ್ರು ನಮ್ಮಪ್ಪ, ಇವ್ರು ನಮ್ಮಮ್ಮ, ಅವಳು ನನ್ನ ತಂಗಿ. ಇವರು ನಿಮಗೆ ಅತ್ತೆ ಮಾವ ಆಗಬೇಕು. ಅಲ್ಲ, ಈಗ ಆಕ್ಚುಲಿ ಕಮ್ಲಿ ಏನಾಗಿದೆ ಅಂತ? ಇವನೊಬ್ಬ ಮತ್ತೆ ಪಟ್ಟಿಂದ ಕೇಳ್ಕೊಂಡು. ಏನೇ ಹೋಗಿ ಬಿಡು. ಸದ್ಯ ನೀನ್ ಸಿಕ್ಕದ್ಯಲ್ಲಮ್ಮ ಕಮ್ಲಿ, ಅದೇ ಸಂತೋಷ. ಚಂದ್ರನ್ ಭೇಟಿ ಮಾಡ್ತೀಯಾ? ನಿನ್ನ ನೋಡಿದ್ರೆ ಚಂದ್ರು ತುಂಬಾ ಖುಷಿ ಪಡ್ತಾನೆ. ಚಂದ್ರುನ? ಅವನ್ಯಾವನು?